ಆಗಸ್ಟ್ 15 ಅಂದ್ರೆ ಫ್ಲಾಗ್ ಹಾಯಿಸ್ಟ್ ಮಾಡಿ ನ್ಯಾಷನಲ್ ಅಂತ ಮಾಡಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಒಂದು ಕ್ವಶನ್, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಫ್ರೀಡಮ್ ಇದೆಯಾ? ವುಮೆನ್ ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಇನ್ನೂ ಕೂಡ ತುಂಬಾ ಹುಡುಗಿಯರು ನೈಟ್ ಟೈಮಲ್ಲಿ ಒಬ್ಬರೇ ಓಡಾಡೋಕ್ಕೆ ಭಯ ಪಡ್ತಾರೆ. ರೇಪ್ ಕೇಸಸ್ ಮತ್ತು ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ನ್ಯೂಸಲ್ಲಿ ಡೈಲಿ ಬರ್ತಾನೆ ಇರುತ್ತೆ. ಆದರೆ ನಿಜವಾಗ್ಲೂ ಫ್ರೀಡಮ್ ಅಂದರೆ ಏನು ಗೊತ್ತಾ? ಒಂದು ಹುಡುಗಿ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಧೈರ್ಯವಾಗಿ ಓಡಾಡೋದು, ಅದು ನಿಜವಾದ ಫ್ರೀಡಮ್. ಇನ್ನು ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸಾಮ್ ಪೇಪರ್ ಲೀಕ್ ಮತ್ತು ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಪ್ರೊಟೆಸ್ಟ್ ನಡೀತಾನೆ ಇದೆ. ಇಯರ್ಸ್ ಟುಗೆದರ್ ಇಂದ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಆಪರ್ಚುನಿಟೀಸ್ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಎಕ್ಸಾಮ್ ಸಿಸ್ಟಮಲ್ಲಿ ಇರ್ರೆಗ್ಯುಲಾರಿಟೀಸ್ ಬಂದರೆ ಅವರ ಹಾರ್ಡ್ ವರ್ಕ್ಗೆ ವ್ಯಾಲ್ಯೂ ಎಲ್ಲಿದೆ? ಮಣಿಪುರಲ್ಲಿ ಇರೋರು ಬೇರೆ ದೇಶದ ಜನರಲ್ಲ, ನಮ್ಮ ದೇಶದ ಜನರೇ. ಅವ್ರು ಎಷ್ಟೋ ವರ್ಷಗಳಿಂದ ಕಷ್ಟಪಡ್ತಿದ್ದಾರೆ, ಪೀಸ್ ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದರೆ ಅವ್ರ ನೋವಿಗೆ ನಮ್ಮ ಗೌರ್ಮೆಂಟ್ ಸೊಲ್ಯೂಷನ್ ಕೊಡೋಕೆ ರೆಡಿನೇ ಇಲ್ಲ. ಅಷ್ಟೇ ಅಲ್ಲ, ಮಧ್ಯಪ್ರದೇಶನಲ್ಲಿ ಚಿತಾ ಆಂದೋಲನ್ ಪ್ರೊಟೆಸ್ಟ್ ನಡೀತಿದೆ. ಅದ್ರ ಬಗ್ಗೆನೂ ನೋ ಆಕ್ಷನ್ ಫ್ರಮ್ ದ ಗವರ್ಮೆಂಟ್. ಫ್ರೀಡಮ್ ಅಂದ್ರೆ ಬರೀ ಫ್ಲಾಗ್ ಹಾಯ್ಸ್ಟ್ ಮಾಡೋದಲ್ಲ, ಭಯ ಇಲ್ಲದೆ ಬದುಕೋದು ಅಂಡ್ ಜಸ್ಟಿಸ್ ಕೇಳೋದು. ಇಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಇನ್ನೂ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಇಷ್ಟೆಲ್ಲ ಇದ್ಮೇಲೆ ಸ್ವಲ್ಪ ಯೋಚನೆ ಮಾಡಿ, ನಮಗೆ ನಿಜವಾಗ್ಲೂ ಫ್ರೀಡಮ್ ಇದೆಯಾ? ಈ ಕ್ವಶನ್ಗೆ ಆನ್ಸರ್ ಸಿಗಬೇಕು ಅಂದ್ರೆ ನಮ್ಮ ದೇಶ ಇನ್ನೂ ಬೆಟರ್ ಆಗಬೇಕು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.